ಅದು ಖತರ್ನಾಕ್ ಕಳ್ಳರ ಗ್ಯಾಂಗ್. ಯಾರು ಇಲ್ಲದಾಗ ಮನೆಗೆ ನುಗ್ಗಿದ ಖದೀಮರು ಬಾಗಿಲು ಒಡೆದು ಒಳನುಗ್ಗಿದ್ರು. ಆದ್ರೆ ಬಾಗಿಲು ಮುರಿಯೋ ಮುನ್ನ ಕಳ್ಳನೊಬ್ಬ ಮಾಡಿದ ಆ ಕೆಲಸ ಎಲ್ಲರಲ್ಲೂ ಕುತೂಹಲ ಮೂಡಿಸಿದೆ. ವಾರೆ ವಾಹ್, ಅದೇನು ಭಕ್ತಿ, ಅದೇನು ಶ್ರದ್ಧೆ. ನಿಂಬೆ ಹಣ್ಣನ್ನ ನಿವಾಳಿಸೋದೇನು, ಬಾಗಿಲಿಗೆ ನಮಸ್ಕಾರ ಮಾಡೋದೇನು. ನಡುರಾತ್ರಿ ಹೀಗೆ ಮನೆ ಬಾಗಿಲಲ್ಲಿ ಕೈ ಮುಗಿತಿರೋದು ಯಾಕೆ ಗೊತ್ತಾ? ಕಳ್ಳತನ ಮಾಡೋಕೆ. ಪೂಜೆ ಸಲ್ಲಿಸಿ ಮನೆಯ ಬಾಗಿಲು ಮುರಿದ ಚಾಲಾಕಿ ಕಳ್ಳರು. ಮನೆ ಮಾಲೀಕರು ಎಂಟ್ರಿ ಕೊಡ್ತಿದ್ದಂತೆ ಖದೀಮರು ಎಸ್ಕೇಪ್. ಮೈಸೂರಿನ ಜೆಪಿ ನಗರ 2ನೇ ಹಂತದಲ್ಲಿ ಕುಟುಂಬದವರು ದೇವರ ದರ್ಶನಕ್ಕೆ ಬೆಂಗಳೂರಿಗೆ ತೆರಳಿದ್ರು. ಈ ವೇಳೆ ರಾತ್ರಿ 1:30ಕ್ಕೆ 3 ಕಳ್ಳರು ಬಂದಿದ್ದಾರೆ. ಮನೆ ಬಾಗಿಲು ಒಡೆಯೋದಕ್ಕೂ ಮೊದಲು ನಿಂಬೆ ಹಣ್ಣು ಮಂತ್ರಿಸಿ ಬಾಗಿಲಿಗೆ ನಮಸ್ಕರಿಸಿದ್ದಾನೆ. ಬಳಿಕ ಸಿಸಿಟಿವಿ ಕ್ಯಾಮೆರಾಗಳನ್ನ ಒಡೆದು ಬಾಗಿಲು ಮುರಿದು ನುಗ್ಗಿದ್ದಾರೆ. ಮನೆಯನ್ನೆಲ್ಲ ಜಾಲಾಡಿ ಬೇರು ಒಡೆದು 105 ಗ್ರಾಂ ಚಿನ್ನಾಭರಣ, ದೇವರ ಮನೆಯಲ್ಲಿದ್ದ ಕೆಲ ವಸ್ತುಗಳನ್ನ ಕದ್ದಿದ್ದಾರೆ. ಕಳ್ಳರು ಒಳಗಿದ್ದಾಗಲೇ ಮನೆ ಮಾಲೀಕರು ಬಂದಿದ್ದು ಚೋರರು ಕಾಲ್ಕಿತ್ತಿದ್ದಾರೆ. ರಾತ್ರಿ 1:34 ನಿಮಿಷಕ್ಕೆ ನಾವು ಮನೆಗೆ ಬಂದಾಗ ನಮ್ಮ ಮನೆ ಡೋರು ಮುಕ್ಕಲ್ ಭಾಗ ಇದಾಗಿತ್ತು. ಅಯ್ಯೋ ಅಪ್ಪ ಏನಪ್ಪ ಬಾಗ್ಲೇನಪ್ಪ ಅಂತಂದೆ. ಬಾಗ್ಲಲ್ಲಿ ಅಲ್ಲೇ ನಿಂತ್ಕೊಂಡು ಗೇಟ್ ಮುಂದೆ ಕೂಕೊಂಡೆ. ಒಳಗಡೆಯಿಂದ ಒಬ್ಬ ಫಸ್ಟ್ ಓಡ್ ಬಂದ ತಕ್ಷಣ ನನಗೆ ಚಾಕು ತೋರಿಸ್ತಾ ಕೂಗೋಕ್ ಶುರುವಾದ ತಕ್ಷಣ ಇನ್ನಿಬ್ರು ಒಳಗಡೆ ಇದ್ದವರು ಈಚೆಗೆ ಓಡ್ ಬಂದ್ರು. 105 ಗ್ರಾಮ್ ಮೇಲ್ ಚಿನ್ನ ಹೋಗೈತೆ ಸರ್, ಇಲ್ಲ ಅಂದ್ರೆ 7 ಲಕ್ಷದ ಮೇಲ್ ಬೆಲೆ ಬಾಳುತ್ತೆ. 80 ಗ್ರಾಮು ಬೆಳ್ಳಿದ ವರ್ಷನ ಕುಂಕುಂಬಟ್ಲುಗಳು 4 ಪಟ್ಲುಗಳು ಎತ್ಕೊಂಡು ಹೋಗೋರೆ. ಚೋರರು ತಪ್ಪಿಸಿಕೊಳ್ಳುವ ಭರದಲ್ಲಿ ಬ್ಯಾಗ್ ಮತ್ತು ಮೊಬೈಲ್ ಫೋನ್ ಬಿಟ್ಟೋಗಿದ್ದಾರೆ. ಮೈಸೂರು ದಕ್ಷಿಣ ಪೊಲೀಸರು ಸದ್ಯ ಚೋರರಿಗಾಗಿ ಬಲೆ ಬೀಸಿದ್ದಾರೆ. ದಿಲೀಪ್ ಚೌಡಹಳ್ಳಿ, TV9 ಮೈಸೂರು.